ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಅಧಿಕಾರವನ್ನು ಸಿದ್ದರಾಮಯ್ಯ ಮುಖಾಂತರ ಹಸ್ತಾಂತರವನ್ನು ಮಾಡಿದ್ದಾರೆ. ನನಗೂ ಕೂಡ ತಮಗೆಲ್ಲ ಗೊತ್ತಿದೆ, ನಾನು 89ರಿಂದ ಸತತವಾಗಿ ವಿಧಾನಸಭೆಯಲ್ಲಿ ಇದ್ದು ಸುಮಾರು 5-6 ಸಂಪುಟಗಳಲ್ಲಿ ಕೆಲಸ ಮಾಡಿ ಐದಾರು ಸಂಪುಟದಲ್ಲಿ ಕೆಲಸ ಮಾಡಿ ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಆಗಿ ನನಗೆ ಆದಂಥ ಅನುಭವ ಈ ಆಡಳಿತ ವ್ಯವಸ್ಥೆಯಲ್ಲಿ ಇದೆ. ಸೊ ಎಲ್ಲಿ ಯಾವ ಲೆವೆಲಲ್ಲಿ ಏನೇನು ಆಗ್ತದೆ ಅಂಥೇಳಿ ತಾಲೂಕ್ ಪಂಚಾಯತಿ ಅಧ್ಯಕ್ಷನೂ ಆಗಿದ್ದೆ, ಜಿಲ್ಲಾ ಪಂಚಾಯತಿ ಮೆಂಬರು ಆಗಿದ್ದೆ, ಶಾಸಕನೂ ಆಗಿದ್ದೆ, ವಿರೋಧ ಪಾರ್ಟಿಲೂ ಇದ್ದೆ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಆಗಿದ್ದೆ, ಉಪಮುಖ್ಯಮಂತ್ರಿನೂ ಆಗಿದ್ದೆ, ಈಗ ಮುಖ್ಯಮಂತ್ರಿ ಕೂಡ ಇದ್ದೇನೆ. ಸೊ ಯಾವ ರೀತಿ ಸಿಸ್ಟಮ್ ನಡೀತದೆ ಅಂಥೇಳಿ ನನಗೆ ಅರಿವಿದೆ. ಇವತ್ತು ಬೆಂಗಳೂರಿನಲ್ಲಿ ನಾನೀಗಾಗಲೇ 30 ದಿನದ ಪಯಣ ನೀವೆಲ್ಲ ಗಮನಿಸಿದ್ದೀರಿ. ನನ್ನ ಪಯಣ ಯಾವತ್ತೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಪಾಸಿಟಿವ್ ಆಗಿ ನಾನು ಯೋಚನೆಯನ್ನು ಮಾಡೋನು. ನಾನು ನೆಗೆಟಿವ್ ಯೋಚನೆಗೆ ಹೋಗುವುದಿಲ್ಲ. ನಮಗೆ ನಿಮಗೆಲ್ಲರೂ ಕೂಡ ಜನಪ್ರತಿನಿಧಿಗಳಿರ್ಬೋದು, ಇಲ್ಲ ಕಾರ್ಯಾಂಗ ಇರ್ಬೋದು, ಅಧಿಕಾರಿಗಳಿರ್ಬೋದು, ನಾವೆಲ್ಲ ಸೇರಿ ಒಟ್ಟು ಕೆಲಸ ಮಾಡಿದ ಮಾತ್ರ ಜನರ ಸಮಸ್ಯೆಯನ್ನು ಸ್ಪಂದಿಸಲಿಕ್ಕೆ ಸಾಧ್ಯ. ನಾವು ಜನ ನಮ್ಮ ಮೇಲೆ ಅಪಾರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ, ನಿರೀಕ್ಷೆ ಮಾಡಿದ್ದಾರೆ. ದೊಡ್ಡ ಅಪಾಯದ ಸಂದರ್ಭದಲ್ಲೂ ಕೂಡ ಈ ದೊಡ್ಡ ಬರಗಾಲ ಈಗಾಗಲೇ ಪ್ರಧಾನಮಂತ್ರಿಗಳು ಘೋಷಣೆ ಮಾಡ್ದಂಗೆ ಇಡೀ ನಮ್ಮ ಭಾರತದಲ್ಲೇ ಅದೊಂದು ಭೀಕರವಾದಂಥ ಬರಗಾಲ ಬರ್ತದೆ ಅಂತೇಳಿ ನಮಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಮಧ್ಯದಲ್ಲಿ ಸ್ವಲ್ಪ ಕಡೆ ಕೆಲವು ಭಾಗದಲ್ಲಿ ಮಳೆ ಕೂಡ ಪ್ರಾರಂಭ ಆಗಿದ್ದು ಕೂಡ ನಾವೆಲ್ಲ ವರದಿಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ಮೊನ್ನೆ ತಾನೇ ಫಸ್ಟು ನಾನು ಅಧಿಕಾರ ತೆಗೆದುಕೊಂಡಂಥ ಮೊದಲನೇ ವಾರದಲ್ಲೇ ನಮ್ಮ ಕೇಂದ್ರ ಸಚಿವರಾದಂಥ ಪಾಟೀಲ್ರವರು, ನೀರಾವರಿ ಸಚಿವರು, ಜಲಶಕ್ತಿ ಮಂತ್ರಿಗಳು, ಅವ್ರನ್ನ ಮತ್ತು ತೆಲಂಗಾಣ ಮುಖ್ಯಮಂತ್ರಿನ, ಅಂದರೆ ನಿಮ್ಮ ಭಾಗದ ಸಮಸ್ಯೆ ಇದು, ಈ ಕಲ್ಯಾಣ ಕರ್ನಾಟಕದ ಒಂದು ದೊಡ್ಡ ಸಮಸ್ಯೆ. ತೆಲಂಗಾಣ ಮುಖ್ಯಮಂತ್ರಿಗಳು, ಆಂಧ್ರ ನಮ್ಮ ರೇವಂತ್ ರೆಡ್ಡಿಯವರು, ಆಂಧ್ರ ಮುಖ್ಯಮಂತ್ರಿಗಳಂಥ ಚಂದ್ರಬಾಬು ನಾಯ್ಡುರವರು, ನಾನು CR ಪಾಟೀಲ್ರವರ ನೇತೃತ್ವದಲ್ಲಿ ಮಧ್ಯಸ್ಥಿಕೆಯಲ್ಲಿ ಒಂದು ಐತಿಹಾಸಿಕವಾದಂಥ ಚರ್ಚೆಯನ್ನು ನಡೆಸಿ ಸುಮಾರು ವರ್ಷಗಳಿಂದ ಏನು ನಾವು 33 TMC ನೀರನ್ನು ನಾವು ಆ ಹೂಳು ತುಂಬಿ ಇವತ್ತು ಆ ನೀರಿನ ವಂಚನೆ ಆಗಿದೆ, ಅದಕ್ಕೆ ಪರಿಹಾರ ಕಂಡುಹಿಡಿಯಲು ಒಂದು ನಿರ್ಧಾರವನ್ನು ಬಂದಿದ್ದೇವೆ. ಅವರು ಅನೇಕ ಸಲಹೆಗಳನ್ನು, ನಮ್ಮ ಸಲಹೆಗಳನ್ನು ಒಪ್ಪಿದ್ದಾರೆ. ನಮ್ಮ ಕೇಂದ್ರದ ಸಚಿವರು ಕೂಡ ನಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಮತ್ತು ರೇವಂತ್ ರೆಡ್ಡಿಯವರು ಕೂಡ ಅವರು ಕೂಡ ಬಂದು ಆ ಸಭೆಯಲ್ಲಿ ಭಾಗವಹಿಸಿ ಬಹುಶಃ ನಾವು ತೆಗೆದುಕೊಂಡಂಥ ಭಾಳ ದೊಡ್ಡ ನಿರ್ಣಯ, ಕೃಷ್ಣ, ಕಾವೇರಿ, ಗೋದಾವರಿ ಈ ಮೂರು ಕೂಡ ಜೋಡಣೆಯನ್ನು ಮಾಡಿ ಇದಕ್ಕೆ 1 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರವೇ ಇದಕ್ಕೆ ತೆಗೆದುಕೊಂಡು 90-10 ಅಲ್ಲಿ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಅದನ್ನು ಘೋಷಣೆ ಮಾಡಲಿಕ್ಕೆ ಈಗಾಗಲೇ ನಾವು 3 ಜನ ಕೂಡ ಅವ್ರಿಗೆ ಸಮ್ಮತಿಯನ್ನು ಕೊಟ್ಟಿದ್ದೇವೆ. ಅದನ್ನು ಸದ್ಯದಲ್ಲಿ ಅವರು ಏನು ಘೋಷಣೆ ಮಾಡಬೇಕು ಆ ಕೆಲಸ ಕೂಡ ಮಾಡ್ತೇವೆ. ನಾವು ಒಪ್ಪಂದ ಕೂಡ ಆ ಒಂದು ವ್ಯವಸ್ಥೆಗೆ ನೀರಿನ ಬಳಕೆ ಇಡೀ